ಮೂಡಲಕಿರಣ ಯೂಟ್ಯೂಬ್ ಚಾನೆಲ್ ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ದೇವರೇ ವಿಶೇಷಣ ವಿಶಿಷ್ಟಾಯಾಮಸ್ಯಾಂ ಶುಭದೀಕೋ ಭಸ್ಯ ಸತ್ಯನಾಮದೇಸ್ಯ ತಸ್ಯ ಕುಟುಂಬಸ್ಯ ಮಲ್ಲಿಗೆ ಗೋತ್ರೋದ್ಭವ ಓಂ ಶತಾಯುಧಾಯ ಶತವೀರ್ಯಾಯ ಶತೋತ್ತರೆ ಮವಿಮಾದಿಶಾಯ ಶತಯೋರಕ್ಷರದೋ ಅಧೀತಾನಿಂದ್ರೋ ನೇಷ ಶತಿದುರಿತಾನಿ ವಿಶ್ವಾ ಏತಾರ ಪ್ರತಯೋ ದೇವಯಾನಾಂತರ ದ್ಯಾವಾ ಪೃಥಿವೀ ವಿಯಂತಿ ತೇಷಾಯೋ ಅಧ್ಯಾನಿ ಮತೀತಿ ವಾಹವ ತದಸ್ಮೈ ನೋ ಪರಿದತ್ತೇ ಸರ್ವೇ ವೇದ್ವಾಯೇ ಮಂತಾವತನಾ ವಸಂತ ಶರದ್ವರ್ಷ ಇದವತ್ಸರಾಯ ಪರಿವತ್ಸರಾಯ ಸಂವತ್ಸರಾಯ ಕೃಣತಾ ಬೃಹನ್ನಮಃ ನವೋ ನವೋ ಭವತಿ ಜಾಯಮಾನೋನ್ನಾಃ ಕೇತುರ್ಷಸಾಮೇತ್ಯಗ್ರೇ ಭಾಗಂ ದೇವೇಭ್ಯೋ ಕಲ್ಯಾಣಃ ಸಂಭಾಷಿಂಚಾಮಿ. ರಾಜ್ಯ ಹೊರ ರಾಜ್ಯಗಳಿಂದ ಸಾವಿರಾರು ಭಕ್ತರು ಆಗಮಿಸಿದ್ದು ಕುಡುಮಲ ಗೇಟ್ನಿಂದ ಕುಡುಮಲ ದೇವಾಲಯದವರೆಗೂ ರಸ್ತೆ ಎರಡೂ ಕಡೆ ಗುಂಡಿಗಳು ಮುಚ್ಚಿ ಜಂಗಲ್ ಅನ್ನು ತೆಗೆದು ಸಮತಟ್ಟು ಮಾಡಿಕೊಡಲು ಸೂಚಿಸಿ ಇದರ ಉಸ್ತುವಾರಿಯನ್ನು ಸಹಾಯಕ ಕಾರ್ಯಪಾಲಕರು ಅಪ್ಪಿಡಿಸಲಾಯಿತು. ರಥ ಸದೃಢದ ಬಗ್ಗೆ ವರದಿ ನೀಡುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರ ಸಂಪೂರ್ಣವಾದ ರಥವನ್ನು ಪರಿಶೀಲಿಸಿ ರಥ ಸದೃಢದ ಬಗ್ಗೆ ವರದಿ ನೀಡುವುದಾಗಿ ಸೂಚಿಸಿ ಇದರ ಉಸ್ತುವಾರಿಯನ್ನು ಸಹಾಯಕ ಕಾರ್ಯಪಾಲಕ ಅಭಿಯಂತರು PWD ಮುಳಬಾಗಿಲು ಇವರಿಗೆ ವಹಿಸಲಾಯಿತು. ಇದರ ಸಂಪೂರ್ಣ ಜವಾಬ್ದಾರಿಯನ್ನು AE PWD ಮುಳಬಾಗಿಲು ಇವರಿಗೆ ವಹಿಸಲಾಯಿತು. ಸದರಿ ಇನ್ನೂ ಅನೇಕ ಸಣ್ಣ ಪುಟ್ಟ ವಿಚಾರಗಳ ಬಗ್ಗೆ ಚರ್ಚಿಸಲಾಗಿ ದೇವಾಲಯದ ರಥೋತ್ಸವದ ವಿಚಾರವಾಗಿ ಮಾಡಿಲ್ಲ, ಯಾವ ಮೆಂಬರೂ ಮಾಡಿಲ್ಲ, ಏನು ಮಾಡಿಲ್ಲ. NRG ವರ್ಕ್ಗಳು ಮಾಡ್ತಾರೆ, ಏನು ಗೊತ್ತಾ, ಎಲ್ಲ ರೀತಿಯ ಮಣ್ಣು ಕೆಲಸ ಮಾಡ್ತಾರೆ ಅಷ್ಟೇ, ರೋಡ್ ಕೆಲಸ ಏನೂ ಮಾಡಿಲ್ಲ ಸರ್. ಓಪನ್ ಆಗಿ ಹೇಳ್ತಾ ಇದ್ದೀನಿ, NRG ಕೆಲಸ ಇಲ್ಲ, ಅನ್ವಾಂಟೆಡ್ ಕರ್ಕೊಂಡೋಗಿ ಹೆಂಗೆ ನಾವು ಫೋಟೋಗಳು ತಗೊಂಡು ಬರ್ತಾರೆ. ಬೇಕಾಗಿರೋ ಕೆಲಸಗಳು ಯಾವನು ಮಾಡಿಲ್ಲ ಸರ್. ಇಲ್ಲ ನಿಜವಾಗ್ಲೂ ಯಾರೂ ಮಾಡಿಲ್ಲ. ಕೇಳ್ಕೊಬೇಕು. ಇಷ್ಟು ವರ್ಷ ಬೇಕಾ? ಇವರು ನಮ್ಮೂರಲ್ಲೇ ಇದ್ದಾರಲ್ವ, ಅವ್ರಿಗೇನು ಗೊತ್ತಾಗಲ್ವಾ? ರಸ್ತೆ ಪಕ್ಕದಲ್ಲಿ ಮಣ್ಣು ಹಾಕೊಳ್ತಕ್ಕಂಥದ್ದು ನಾವು ಮಾಡ್ತೀವಿ. ಚರಂಡಿ ಸ್ವಚ್ಛತೆಯನ್ನು ನಾವು 3ನೇ ತಾರೀಕಿನಿಂದ 5ನೇ ತಾರೀಕು ಒಳಗಡೆ ಮಾಡ್ತಿರ್ತೀವಿ. 13ನೇ ತಾರೀಕು ಒಳಗಡೆ ಇದೆ. ನಾನು ನಿಂತು ಮಾಡಿಸ್ಕೊಡ್ತೀನಿ. ಪಾರ್ಕಿಂಗ್ ಜವಾಬ್ದಾರಿ ಪೊಲೀಸರು. ಒಂದೊಂದು ದಿನಾನೂ ಒಂದೊಂದು ಪೂಜೆ ಮಾಡಿ ಕವಚ ಹಾಕ್ತೀವಿ. ಹೂವೊಂದು ವ್ಯವಸ್ಥೆ ನಾವೇ ಮಾಡ್ಕೊಳ್ತೀವಿ. ಈ ಪುಷ್ಪ ಪಲ್ಲಕ್ಕಿಗೆ ಇವ್ರು ಮಾಡ್ತಾ ಇರೋದೆಲ್ಲ ನಮಗೆ ಅಷ್ಟೊಂದು ಇದಿಲ್ಲ, ಸದ್ಯ ಎಲ್ಲ ನಾವೇ ಮಾಡ್ಕೊಳ್ತೀವಿ ಸರ್. ಪುಷ್ಪ ಪಲ್ಲಕ್ಕೆಲ್ಲ ಗ್ರಾಮಸ್ಥರೇ ನಾವೇ ಮಾಡ್ಕೊಳ್ತೀವಿ. ಅದೇನಿದೆ ನಿಮ್ಗೆ ಸಹಕಾರ ನಮ್ಗೆ ಕೊಡಿ, ನಾವು ಮಾಡ್ಕೊಳ್ತೀವಿ. ಚೆನ್ನಾಗಿ ನಾವೇ ಮಾಡ್ಕೊಳ್ತೀವಿ ಸರ್. ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ವಾ ಸರ್? ವಿನಾಯಕನ ಕರ್ನಾಟಕ ರಾಜ್ಯದಲ್ಲೇ ಏಕೈಕ ಮುಳಬಾಗಿಲು ಕ್ಷೇತ್ರದ ಪುರಾಣಪ್ರಸಿದ್ಧವಾಗಿರ್ತಕ್ಕಂಥ ವಿನಾಯಕನ ಬ್ರಹ್ಮರಥೋತ್ಸವವನ್ನು ಈಗಾಗಲೇ ಪೂರ್ವ ಸಭೆಯನ್ನು ಇನ್ನೂ ಮುಂಚೆ ಕರಿಬೇಕಾಗಿತ್ತು. ಕೆಲವು ಕಾರಣಾಂತರಗಳಿಂದ ಇವತ್ತು ಕರೆದು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಹಿರಿಯರು, ಎಲ್ಲ ನನ್ನ ನಾಯಕರು ಮತ್ತು ಎಲ್ಲ ತಾಲೂಕು ಆಡಳಿತ ವರ್ಗ, ಎಲ್ಲ ತಾಲೂಕು ಕುಟುಂಬ ಬಂದು
ಪ್ರತಿ ವರ್ಷ ಕೂಡ ವಿನಾಯಕನ ಬ್ರಹ್ಮರಥೋತ್ಸವವನ್ನು ವಿಜೃಂಭಣೆಯಿಂದ ಮಾಡಿಕೊಡ್ತಾ ಇದ್ವಿ. ಅದೇ ರೀತಿ ಕೂಡ ಈ ಸರಿ ಕೂಡ ತುಂಬ ವಿಜೃಂಭಣೆಯಿಂದ ಮಾಡಲಿಕ್ಕೆ ಯಥಾ ಪ್ರಕಾರವಾಗಿ ಯಾವ್ಯಾವ ಡಿಪಾರ್ಟ್ಮೆಂಟ್ಗೆ ಏನೇನು ಮಾಡಬೇಕು ಎಲ್ಲವನ್ನು ಇವತ್ತು ಬರೆದು ಅದನ್ನು ಕಳಿಸ್ತೀವಿ. ಆ ಡಿಪಾರ್ಟ್ಮೆಂಟ್ ಅದನ್ನು ಸ್ವಚ್ಛವಾಗಿ ಮಾಡ್ತಕ್ಕಂಥದ್ದು. ಕಳೆದ ಬಾರಿ ಏನು ಬಸ್ಸಸ್ಸು ಸ್ವಲ್ಪ ಹೆಚ್ಚು ಕಡಿಮೆ ಆಗಿದೆ. ಇದೇ ತಿಂಗಳು 3ನೇ ತಾರೀಕಿಂದ 4 ಬಸ್ಸು ಹೊಸ ಡಿಪೋಗೆ ಬಂದಿದೆ. ಅದು ಒಂದು ನಿಮಗೆ ಕೊಟ್ಬಿಡ್ತೀನಿ. ನಿಮ್ಮ ರೂಟಿಗೆ 3ನೇ ತಾರೀಕು ಓಡಿಸ್ಲಿಕ್ಕೆ ವ್ಯವಸ್ಥೆನ ಮಾಡಿಕೊಡ್ತೀನಿ. ಸಾಯಂಕಾಲ 8 ಗಂಟೆಗೆ ಆಲ್ಟ್ ಆಗಲಿಕ್ಕೆ ಲಾಸ್ಟ್ ಬಸ್ ಬರಲಿಕ್ಕೆ ವ್ಯವಸ್ಥೆ ಮಾಡಿಕೊಡ್ತೀನಿ. ಬೆಳಗ್ಗೆ ಯಥಾ ಪ್ರಕಾರ ಬಸ್ ಬರ್ತಾಯಿದೆ. ಅದೇ ಪ್ರಕಾರವಾಗಿ ಪಿ ಡಿ ಡಿಪಾರ್ಟ್ಮೆಂಟಿಂದ ಹಿಡಿದು KSR ಡಿಪಾರ್ಟ್ಮೆಂಟಿಂದ ಹಿಡಿದು ನಮ್ಮ ಪೊಲೀಸ್ ಇಲಾಖೆಯಿಂದ ಹಿಡಿದು ಎಚ್ಚೆತ್ತವಾಗಿ ಆರೋಗ್ಯ ಇಲಾಖೆಯಿಂದ ತಾಲೂಕು ಆಡಳಿತ ಕಡೆಯಿಂದ ಈ ಬ್ರಹ್ಮರಥೋತ್ಸವಕ್ಕೆ ಏನೇನು ಬೇಕೋ ಎಲ್ಲ ವ್ಯವಸ್ಥೆನ ಮಾಡಿಕೊಡ್ಲಿಕ್ಕೆ ನಾವು ಅನುಮೋದನೆ ಮಾಡಿ ಕಳಿಸ್ಕೊಡ್ತೀವಿ. ವಿಶೇಷವಾಗಿ ಇವತ್ತಿನ ಪಲ್ಲಕ್ಕಿ ವ್ಯವಸ್ಥೆಯನ್ನು ಊರು ಗ್ರಾಮಸ್ಥರು ನೀವೆಲ್ಲ ಸೇರಿ ನೀವೇನು ಮಾಡ್ತೀವಿ ಅಂತ ಒಪ್ಕೊಂಡಿದ್ದೀರಿ. ಆಯಿತು, ನಾನು ಬಿಟ್ಕೊಡ್ತಾ ಇದ್ದೀನಿ. ಪಲ್ಲಕ್ಕಿನ ನಿಮ್ಮ ವ್ಯವಸ್ಥೆ ನಡೀಲಿ. ಮತ್ತು ಯಾವುದೂ ಗೊಂದಲಕ್ಕೆ ಈಡಾಗಬಾರ್ದು. ಅವ್ರು ಯಾಕೆ ಬಂದರು ಇವ್ರು ಯಾಕೆ ಬಂದರು, ಸ್ವಾಮಿಗೆ ಎಲ್ಲರೂ ಬರ್ತಾರೆ. ಸ್ವಾಮಿ ಎಲ್ರಿಗೂ ಬೇಕೇ ಬೇಕು. ಸೊ ಅದರಿಂದ ಎಲ್ಲ ಪ್ರಕಾರವಾಗಿ ಮುಂದುವರಿಸ್ತೀವಿ. ಯಥಾ ಪ್ರಕಾರವಾಗಿ ನಾನು ಬಂದಾಗಿಂದ ಏನು ದೇವಸ್ಥಾನ ಅಲಂಕಾರ ಮತ್ತು ರಥಾಲಂಕಾರವನ್ನು ಪಲ್ಲಕ್ಕಿ ಅಲಂಕಾರವನ್ನು ನನ್ನ ಕುಟುಂಬದಿಂದ ಮಾಡಿಕೊಡ್ತಾ ಇದ್ದೀವಿ. ಆ ಕುಟುಂಬದಿಂದ ನಾನು ಮುಂದುವರಿಸ್ತೀನಿ, ನಾನು ಮಾಡಿಕೊಡ್ತೀನಿ. ವಿಶೇಷವಾಗಿ ಬರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆ ಟೈಮಿಂಗ್ನ ಅಲರ್ಟ್ ಮಾಡ್ತಕ್ಕಂಥದ್ದು ಮುಜರಾಯಿ ಇಲಾಖೆ. ನಿಮ್ಮದು ಟೈಮಿಂಗ್ನ ಮಾಡೋಕ್ಕೆ ಅವ್ರಿಗೆ ಟೈಮಿಂಗ್ ಎಲ್ಲರೂ ಕ್ಲಬ್ ಮಾಡೋಕ್ಕೆ ಬಿಡೋಕ್ಕೆ ಹೋಗ್ಬೇಡಿ. ಕ್ಲಬ್ ಮಾಡೋ ಪಾಪ ಒಬ್ಬರನ್ನ ಆಚೆ ನಿಲ್ಲಿಸೋದು, ಒಬ್ಬರನ್ನ ಪೊಲೀಸ್ ಇಲಾಖೆಗೆ ತೊಂದರೆ ಆಗ್ತದೆ, ಕರ್ಕೊಂಬರೋಕ್ಕೆ ತೊಂದರೆ ಆಗ್ತದೆ. ಸೊ ಅದರಿಂದ ಟೈಮಿಂಗ್ನ ಅಲರ್ಟ್ ಮಾಡಿಕೊಟ್ಬಿಡಿ. ಸೊ 11 ಗಂಟೆಗೆ ಒಬ್ಬರು, 12 ಗಂಟೆ ಒಬ್ಬರು, 1 ಗಂಟೆ ಒಬ್ಬರು ಅವ್ರವ್ರ ಗುಂಪವ್ರು ಬಂದು ದೇವಸ್ಥಾನ ದರ್ಶನ ಮಾಡ್ಕೊಂಡು ಹೋಗಲಿ. ಸೊ ಇದೆಲ್ಲ ಆದಮೇಲೆ ಬ್ರಹ್ಮರಥೋತ್ಸವ ಆದಮೇಲೆ ಯಥಾ ಪ್ರಕಾರ ನಾವು ಹೊರಡ್ತೀವಿ, ಪೂಜೆಗಳೆಲ್ಲ ಮುಂದುವರಿಸ್ಕೊಂಡು ಅಂತ ಹೇಳ್ತಾ. ಸೊ ಏನು ತಾಲೂಕು ಆಡಳಿತ ವಿಶೇಷವಾಗಿ ಪಲ್ಲಕ್ಕಿ ಮತ್ತು ದೇವರ ಅಲಂಕಾರ, ಒಳಗಡೆ ಅಲಂಕಾರ ತಾಲೂಕು ಆಡಳಿತ ಕಡೆಯಿಂದ ನೀವು ಮಾಡಬೇಕಾಗ್ತದೆ. ನೀವು ಮಾಡಬೇಕಾ? ಹಾಂ, ಅದು ಮಾಡ್ಕೋಬೇಕಾಗುತ್ತೆ. ಅಲ್ಲ, ಅವ್ರು ಮಾಡ್ಕೊಂತೀನಿ ಅಂತ ಹೇಳ್ತಾ ಇಲ್ಲ, ನೋಡ್ಕೊತೀನಿ ಅಂತ ಹೇಳ್ತಾ ಇರೋದು. ನಿಮ್ಗೆ ಅರ್ಥ ಆಗಿಲ್ಲ ಮ್ಯಾಟ್ರು. ಮಾಡ್ಕೊಳ್ಳೋದು ನೋಡ್ಕೊಳ್ಳೋದು ನೀವು ನೀವೇ ಮಾಡ್ಕೊಂತೀರಿ. ಇನ್ವೆಸ್ಟ್ಮೆಂಟ್ ನಿಮ್ದೆ. ಅದನ್ನೇ ಕ್ಲಾರಿಟಿ ಕೊಡಿ. ನೀವು ಇನ್ನೂ ನೋಡಿಲ್ಲ ಅಂತ ತಗೋತೀನಿ. ಅದು ಕ್ಲಾರಿಟಿ ಕೊಡಿ ನನಗೆ. ಅದು ಎಗರಕ್ಕಿಂತ ಮುಂಚೆ ಕೆಳಗಡೆ ನೋಡು ಅಂತ ಹೇಳ್ತಾ ಇರೋದು ನಾನು. ಅದು ಎಗರ ಮೇಲೆ ನೋಡೋದಲ್ಲ, ಆಯ್ತಲ್ವಾ? ನಾನು ಅದನ್ನೇ ಕ್ಲಾರಿಟಿ ನೋಡ್ಕೊಳ್ಳೋದ ನೋಡ್ಕೊಳ್ಳೋದು. ಹಂಗೆ ಜಾತ್ರೆ ಫುಲ್ ನೋಡ್ಕೊಳ್ಳಿ. ಪುಷ್ಪಪಲ್ಲಕ್ಕಿ ಯಾರು ವ್ಯವಸ್ಥೆ ಮಾಡ್ಕೊಂತಾರೋ ಅವರು ಎಲ್ಲ ವ್ಯವಸ್ಥೆ ಎಲ್ಲ ಮಾಡ್ಕೊಬೇಕಾಗಿತ್ತು. ಹೂನಾರ ಮತ್ತು ಇನ್ನೊಂದೆಲ್ಲ ಅದು ನಮ್ಮ ಇದರಿಂದ ಇರಲ್ಲ. ನಾವು ರೀ ಮುಜರಾಯಿ ದುಡ್ಡು ಕೊಟ್ರೆ ನಾವೇ ಮಾಡ್ಕೊಂತೀವಿ ಅಂತ ಹೇಳ್ತಾವ್ರು. ನಿಮ್ಗೆ ಅರ್ಥ ಆಗಲಿಲ್ಲ ಮ್ಯಾಟ್ರು. ಪುಷ್ಪಪಲ್ಲಕ್ಕಿನ ದಾನಿಲಿ ಕೊಡ್ತಾ ಇದ್ರು. ಮಂಜಣ್ಣ ಅದು ಮಾತಾಡ್ಕೊಂತೀಯೇನು ಆ ಪಲ್ಲಕ್ಕಿದು? ಕ್ಲಾರಿಟಿ ಕೊಡ್ರು, ಮತ್ತೆ ಹೆಚ್ಚು ಕಡಿಮೆ ಆಗೋದು ಬೇಡ. ಬೇಡ, ಹೆಚ್ಚು ಕಡಿಮೆ ಆಗೋದು ಬೇಡ, ಕೂತ್ಕೋ. 3.5 ಲಕ್ಷ ಮಾಡಿದ್ದೀನಿ. ಆ ದೇವ್ರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ಲಾಸ್ಟ್ ವರ್ಷ ಕೂಡ 3.5 ಲಕ್ಷ ನನ್ಗೆ ಖರ್ಚಾಗಿದೆ. ಯಾರೂ ಸಪೋರ್ಟ್ ಬರಲ್ಲ. ಅದು ಮಾಡಬೇಕಂದ್ರೆ ತುಂಬ ಕಷ್ಟ ಇದೆ. ಅವ್ರು ಹೇಳ್ತಾ ಇದ್ರೆ ಮಾಡಂಗಿದ್ರು ಮಾಡಲಿ, ಸಂತೋಷ. ನೀನು ಕೂತು ನಗೋಣೆ, ನೀನು ಕೂತ್ಕೊಳ್ಳಿ. ರಪ್ಪ ಏನಪ್ಪ ಮಾಡಿಸ್ಕೊಂತೀರಾ? ಅಲ್ಲ, ಮತ್ತೆ ಹೆಚ್ಚು ಕಡಿಮೆ ಆಗ್ಬಾರ್ದು. ನೋಡ್ಕೊ, ಮತ್ತೆ ಹೆಚ್ಚು ಕಡಿಮೆ ಆಗ್ಬಿಟ್ಟು ಮತ್ತೆ ಎತ್ಕೊಂಡು ಹೋಗ್ಬಿಟ್ಟು ಆಯಿತು. ಚಲ್ಪತೆ ಆಯಿತು. ಪುಷ್ಪಪಲ್ಲಕ್ಕಿಯನ್ನು ನೀವೇ ಮಾಡ್ಕೊಂತ ಹೇಳಿದ್ರಿ, ಸಂತೋಷ ಆಗ್ತದೆ. ಅದರಿಂದ ಯಥಾ ಪ್ರಕಾರವಾಗಿ ದೇವಸ್ಥಾನದ ಎಲ್ಲ ಆಗು ಹೋಗುಗಳನ್ನು ಈ ಸರಿ ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕಂತ ಎಲ್ಲ ಡಿಪಾರ್ಟ್ಮೆಂಟ್ಗೂ ನೀವೇನ್ರಿ ರೀ ಯಾಕ್ರಿ ಈ ಥರ ಆಯ್ತು ಮಾತಾಡಿದ ಆಯ್ತಲ್ಲ, MLA ಮಾತಾಡ್ತಾರೆ ಸುಮ್ಮನೆ. ಎಲ್ಲ ಪ್ರಕಾರವಾಗಿ ಎಲ್ಲ ಡಿಪಾರ್ಟ್ಮೆಂಟ್ಗೂ ವಹಿಸ್ಕೊಂಡು ಈ ಬ್ರಹ್ಮರಥೋತ್ಸವವನ್ನು ಇಡೀ ಕರ್ನಾಟಕ ರಾಜ್ಯ ಮತ್ತು 3 ರಾಜ್ಯಗಳಂತ ತಿರುಗಿ ನೋಡ್ತಕ್ಕಂಥ ಮಾಡಬೇಕಂತ ಎಲ್ಲ ಅಧಿಕಾರಿಗಳಲ್ಲಿ ಕೂಡ ಸೂಚನೆ ಕೊಡ್ತಾ, ಏನು ಕಳೆದ ಬಾರಿ ಮಿಸ್ ಆಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಕೂಡ
ಅದು ಅಚ್ಚುಕಟ್ಟಾಗಿ ಮುಂದುವರಿಸಲಿಕ್ಕೆ ಇವಾಗಲೇ ಅನುಮೋದನೆ ಮಾಡಿ ಕಳಿಸ್ಕೊಡ್ತೀವಿ. ಯಥಾ ಪ್ರಕಾರವಾಗಿ ತುಂಬ ಚೆನ್ನಾಗಾಗ್ತದೆ, ಮುಂದೆ ಕೂಡ ಚೆನ್ನಾಗಾಗುತ್ತೆ ಅಂತ ನಾನು ಬಯಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಬೆಳಗ್ಗೆ ಪಂಚಾಮೃತಾಭಿಷೇಕ, ವಿಶೇಷ ಪೂಜೆ, ಸಂಜೆ ಕಲ್ಯಾಣೋತ್ಸವ ಇರುತ್ತೆ. 8 ಗಂಟೆಗೆ ಕಲ್ಯಾಣೋತ್ಸವ ಇರುತ್ತೆ. ಮಾರನೇ ದಿವಸ ಅಂದರೆ 15ನೇ ತಾರೀಕು ಬೆಳಗ್ಗೆ ದೇವರಿಗೆ ಪೂಜೆ, ವಿಶೇಷ ಪೂಜೆ ಇರುತ್ತೆ. ಅನಂತರ ಕಲಶ ಸ್ಥಾಪನೆ ಮತ್ತು ಬ್ರಹ್ಮರಥೋತ್ಸವ ಮಧ್ಯಾಹ್ನ 1ರಿಂದ 1:30 ಒಳಗಡೆ ಬ್ರಹ್ಮರಥವನ್ನು ನಡೆಯಲು ತೀರ್ಮಾನಿಸಿದೆ. ಹಾಗಾಗಿ ಆ ಒಂದು ಸಮಯದಲ್ಲಿ ನಡೆಯುತ್ತೆ. ಪುಷ್ಪಫಲಕ್ಕೆ 17ನೇ ತಾರೀಕು 17ನೇ ತಾರೀಕು 14ನೇ ತಾರೀಕು ಬಂದು ಧೂಳಿಕೋತ್ಸವ, ಸಂಜೆ ಧೂಳಿಕೋತ್ಸವ ಇರುತ್ತೆ. 17ನೇ ತಾರೀಕು ಬೆಳಗ್ಗೆ ವಸಂತೋತ್ಸವ ಇರುತ್ತೆ. ಆ ದಿನ ಸಂಜೆ ಪುಷ್ಪ ಪಲ್ಲಕ್ಕಿ ಇರುತ್ತೆ. ಮಾರನೇ ದಿವಸ ಶಯನೋತ್ಸವ ಅಂದರೆ 18ನೇ ತಾರೀಕು ಶಯನೋತ್ಸವ ಇರುತ್ತೆ. 13ರಿಂದ 18ರವರೆಗೂ ಕಾರ್ಯಕ್ರಮ. ಹೌದು, 18 ಹೌದು.